ಲಕ್ಷ್ಮೀನಾರಾಯಣರು ತಾನೆ. ಹಾಂ ಈ ಲಕ್ಷ್ಮೀನಾರಾಯಣ ಮಾಡಿದರಾರು ಅಂದರೆ ಇವರು ಶಿವ ಪರಮಾತ್ಮ. ಹಾಂ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ, ಗುರಿ ಉದ್ದೇಶ ಅಲ್ವಾ? ನೋಡ್ರಿ, ಪುರುಷೋತ್ತಮ ಸಂಗಮ ಯುಗದಲ್ಲಿ ನಿರಾಕಾರ ಜ್ಯೋತಿ ಸ್ವರೂಪನಾದ ಶಿವ ಪರಮಾತ್ಮ ಸರ್ವೋತ್ತಮ ಶರೀರವನ್ನು ಪರ್ಯಾಯ ಪ್ರವೇಶ ಮಾಡಿ ಅವಿನಾಶದ ಜೊತೆ ಯಜ್ಞಸ್ಥಾಪನೆ ಮಾಡಿದರು 1927ನೇ ಇಸ್ವಿನಲ್ಲಿ. ಇದಕ್ಕೆ ಕಲಿಯುಗ ನರಕ ಅಂತ ಹೇಳ್ತೀವಿ, ಇದಕ್ಕೆ ಸ್ವರ್ಗ ವೈಕುಂಠ ಅಂತ ಹೇಳ್ತೀವಿ. ನಮಗೆ ಸಾಧಾರಣ ಮನುಷ್ಯರು ಅಂತ. ಈ ಸಾಧಾರಣ ಮನುಷ್ಯ ಇದ್ದವರು ಈ ಯಜ್ಞಕ್ಕೆ ಎಂಟು ಕೊಬ್ಬರಿ ಇಂಥ ವಸ್ತುಗಳು ಹಾಕಂಗಿಲ್ಲ, ಅದು ಏನೂ ಹಾಕಂಗಿಲ್ಲ. ಅಂದರೆ ಸ್ತ್ರೀನಲ್ಲಿರೋದು 5 ವಿಕಾರಿಗಳು: ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಪುರುಷರಲ್ಲಿರೋದು 5 ವಿಕಾರಿಗಳು: ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. 5 ಸೇರಿ ಎಷ್ಟಾಯಿತು? 10 ತಲೆ ರಾವಣ ನೋಡಿದರೆ ಇರೋದು ನೀವೆಲ್ಲರೂ. ಇದಾನ ರಾವಣ ಇಲ್ಲ. ಈ ವಿಕಾರಿ ಗುಣಕ್ಕೆ ರಾವಣ ಅಂತ ಹೇಳೋದು. ಈ ವಿಕಾರಿ ಗುಣ ಯಾರಿಗಿರಲ್ಲ ಅವನೇ ರಾಮ. ರಾಮನ ಫೋಟೋ ಇಟ್ಕೊಂಡು ರಾಮನ ಭಕ್ತರಾದ್ರೂ ಪೂಜೆ ಮಾಡ್ತಾರೆ. ರಾವಣನ ಫೋಟೋ ಇಟ್ಕೊಂಡು ಯಾರು ಪೂಜೆ ಮಾಡ್ತಾರೆ? ಸುಡ್ತಾರೆ. ವರ್ಷ ಕಾಮನಾಪ ಮಾಡ್ತೀವಿ ಅಂತ ರಾಮನ ಪೂಜೆ ಮಾಡ್ತಾರೆ, ರಾವಣ ಸುಡ್ತಾರೆ. ಹೌದಾನೆ? ಈಗ ನಾವು ರಾಮ ಆಗ್ಬೇಕಾ ರಾವಣ ಆಗ್ಬೇಕು? ರಾಮ ಆಗ್ಬೇಕಂದ್ರೆ ಈಗ ದಾನ ಕೊಟ್ಬಿಡ್ಬೇಕು. ಇವ್ರು ದಾನ ಕೊಟ್ಟವ್ರು ತಾನೆ ಜೀವಂತವಾಗಿ. ಈ ದಾನ ಕೊಟ್ಟಮೇಲೆ ಸಾಧಾರಣ ಮನುಷ್ಯರು ಇದ್ರಲ್ವಾ, ದಾನ ಕೊಟ್ಬಿಟ್ರು. ಇವರು ಮನುಷ್ಯರೇ ತಾನೆ. ನೋಡಿ, ದೇವತೆ ಆದ ಇಲ್ಲಿ ಹಸು, ಹುಲಿ, ಹಸು ಮುಂದೆ ಕೊಳಗಿನ ನೀರು ಕುಡಿತು. ಇದು ಬಂಗಾರದಿಂದ ಮಾಡಿರ್ತಕ್ಕಂಥ ಅರಮನೆ ಇದೆ. ಇಲ್ಲಿ ಸ್ವರ್ಗ ಇದೆ, ವೈಕುಂಠ, ಪ್ಯಾರಡೈಸ್, ಗೋಲ್ಡನ್ ಏಜ್. ಇದು ಇಂಥ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ದಾನ ಕೊಟ್ಬಿಡ್ಬೇಕು, ಗ್ರಹಣ ಬಿಟ್ಟು. ಗೊತ್ತಾಯ್ತಾ? ಈ ಫೋಟೋದಲ್ಲಿ ನಾನು ಯಾರು ಗೊತ್ತಾಯ್ತಾ? ಮನಸ್ಸು, ಬುದ್ಧಿ, ಸಂಸ್ಕಾರದಿಂದ ಕೂಡಿರ್ತಕ್ಕಂಥದ್ದೇ ಆತ್ಮ. ಆತ್ಮ ಇದ್ದ ಜೀವಾತ್ಮ ಅಂತ. ಆತ್ಮ ಹೋದ್ಮೇಲೆ ಅಸ್ಥಿ ಪಂಜರ ಅಂತ. ಈ ಕಣ್ಣಿದೆ ನೋಡಲ್ಲ, ಕಿವಿದೆ ಕೇಳಿಸ್ಕೊಳ್ಳಲ್ಲ, ಕಾಲಿದೆ ನೆಗ್ದಾಡಲ್ಲ. ಯಾಕಪ್ಪ ಅಂದರೆ ಚೈತನ್ಯ ಶಕ್ತಿ ಆತ್ಮನೇ ಇಲ್ವಲ್ಲ. ಇಲ್ಲಿ ಆತ್ಮ 2 ಮುಕ್ಕುಟಿ ಸಿಂಹಾಸನ ಮಧ್ಯದಲ್ಲಿ ಇರುತ್ತೆ. ಆತ್ಮಕ್ಕೆ ಸಾವಿಲ್ಲ. ನಾವು ಯಾರಿಗೂ ಸಾವಿಲ್ಲ, ನಮಗೆಲ್ಲರಿಗೂ ಆತ್ಮ ಇದೆ. ಗೊತ್ತಾಯ್ತಾ? ಅವೆಲ್ಲ ಆತ್ಮಗಳು ತಂದೆ ಪರಮಾತ್ಮ ಮುಂದಿನ ಪಾಠದ ಬರುತ್ತೆ. ಆತ್ಮ ಅವಿನಾಶಿ, ಅಮರ, ಚೈತನ್ಯ, ಬೀಜ ಸ್ವರೂಪವಾಗಿದೆ. ನೋಡಿ, ಇಲ್ಲೊಂದು ಕಾರ್ ಇದೆ. ಇದು ಎಷ್ಟೇ ಲಕ್ಷದ ಕಾರ್ ಆದ್ರೂ ಮುಂದೆ ಹೋಗುತ್ತಾ? ಹೆಂಗೋ ಏನು ಮಾಡಿರೋಗುತ್ತೆ? ಡ್ರೈವರು ಅಂದಮೇಲೆ ಕಾರೇ ಬೇರೆ, ಡ್ರೈವರ್ ಬೇರೆ ತಾನೆ. ಹೌದು ತಾನೆ? ಹಾಗೇನ ಈ ಶರೀರನೇ ಬೇರೆ, ಆತ್ಮನೇ ಬೇರೆ. ಗೊತ್ತಾಯ್ತಾ? ಹೌದು. ಈ ಶರೀರ ವಿನಾಶಿ, ಆತ್ಮ ಅವಿನಾಶಿ. ಆತ್ಮಕ್ಕೆ ಸಾವಿಲ್ಲ. ನೋಡಿ, ಆತ್ಮಗಳ ತಂದೆನೇ ಇವರು ಶಿವ ಪರಮಾತ್ಮ ಅಂತ ಹೇಳಿ. ಗೊತ್ತಾಯ್ತಾ? ಈ ಶಿವ ಪರಮಾತ್ಮ ಮಹಿಮೆ ಗಿಡ ಮರನೆಲ್ಲ ಲೇಖನಿ ಮಾಡ್ಕೊಂಡು, ಭೂಮಿ ಆಕಾಶನೆಲ್ಲ ಹಾಳೆ ಮಾಡ್ಕೊಂಡು, ಸಮುದ್ರನೆಲ್ಲ ಇಂಕ್ ಮಾಡ್ಕೊಂಡು ಬರೆದ್ರು ಇವನ ಮಹಿಮೆ ವರ್ಣಿಸಲು ಸಾಧ್ಯ ಇಲ್ಲ. ಅಷ್ಟು ಜ್ಞಾನ ಇವನಲ್ಲಿದೆ. ಅಷ್ಟು ಜ್ಞಾನನ 1936ರಿಂದಲೂ ಪಾಠದ ರೂಪದಲ್ಲಿ ಪ್ರತಿದಿನ ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರ ವಿಶ್ವವಿದ್ಯಾಲಯ ಅಂತ ತೆಗೆದು ಎಲ್ಲ 150 ದೇಶಗಳಲ್ಲಿ ನಡೀತಾ ಇದ್ದೀವಿ. ಈಶ್ವರ ವಿಶ್ವವಿದ್ಯಾಲಯ ಇದು ಪರಮಾತ್ಮ ಪಾಠ, ಮನುಷ್ಯರದಲ್ಲ. ಯಾವುದೇ ಸಾಧು ಸಂತರು ಗುರು ಹೊಸಗಳದಲ್ಲ. ನಿರಾಕಾರ ಜ್ಯೋತಿ ಸ್ವರೂಪನಾದ ಶಿವ ಪರಮಾತ್ಮ ತನ್ನದೇ ಆದಂಥ ಶರೀರ ಇಲ್ಲ. ನಮ್ಮಂತೆ ಹುಟ್ಟು ಸಾವನಲ್ಲಿ ಬರೋದಿಲ್ಲ. ಅವನು ಯಾವಾಗಲೂ ಅವಿನಾಶಿ, ಅಮರ, ಚೈತನ್ಯ, ಬೀಜ ಸ್ವರೂಪನಾಗಿದ್ದಾನೆ. ಅಂದರೆ ಮನುಷ್ಯ ಆತ್ಮರಿಗೆಲ್ಲ ಇವನೊಬ್ಬನೇ ತಂದೆ. ಇಡೀ ವಿಶ್ವದಲ್ಲಿ ಇದ್ವಲ್ಲ 800-900 ಕೋಟಿ ಆತ್ಮಗಳ ತಂದೆ ಇವನು. ಶರೀರಕ್ಕಲ್ಲ, ಶರೀರ ತಂದೆ ನಮಗೆ ಬೇರೆ ಇದ್ದಾರೆ. ಒಬ್ಬೊಬ್ರಿಗೂ ಬೇರೆ ಬೇರೆ ತಾಯಿ ತಂದೆ ಇದ್ದಾರೆ. ಆತ್ಮಕ್ಕೆ ತಂದೆ ಇಡೀ ವಿಶ್ವಕ್ಕೂ, ಮನುಷ್ಯಾತ್ಮರಿಗೆಲ್ಲ ಒಬ್ಬನೇ ತಂದೆ. ಗೊತ್ತಾಯ್ತಾ? ನೋಡ್ರಿ, ಇದಕ್ಕೆ 3 ಲೋಕ ಅಂತ ಹೇಳ್ತೀವಿ. ಇದು ನಾವು ಸಾಕಾರ ಮನುಷ್ಯ ಲೋಕದಲ್ಲಿದ್ದೀವಿ. ಇದು ಸೂಕ್ಷ್ಮ ಲೋಕ. ಇದು ನಿಜವಾದ ಶರೀರ ಅಲ್ಲ, ಸೂಕ್ಷ್ಮ ಶರೀರ ಇರ್ತೈತೆ ಬೆಳಕಿನ. ಈಗ ನಾವು ಹೋಗ್ತಾ ಇದ್ರೆ ನಮ್ಮ ನೆಳ್ಳು ಮನುಷ್ಯನ ಥರನೇ ಕಾಣ್ತಿದ್ದೇವಲ್ವ, ಆ ಥರ ಸೂಕ್ಷ್ಮ ಲೋಕ ಇದು. ಇದಕ್ಕಿಂತ ಮೇಲೆ ನೋಡ್ರಿ, ಇದಕ್ಕೆ ಮುಕ್ತಿಧಾಮ, ಪರಂಧಾಮ, ಶಾಂತಿಧಾಮ ಅಂತ ಹೇಳ್ತೀವಿ. ಆತ್ಮಗಳ ಲೋಕ ಇಲ್ಲಿ ಪರಮಾತ್ಮ ಇರ್ತಾರೆ. ನಾವೆಲ್ಲ ಆತ್ಮಗಳು ಒಂದೇ ಮನೆ ಒಳಗಿರ್ತೀವಿ. ಈ ನಾಟಕ ಮುಗಿತಿದ್ದಂಗೆ ಇಲ್ಲಿಗೆ
ಇದೇ ಸರಿ ಕರ್ಕೊಂಡು ಹೋಗ್ತಾರೆ. ಪರಮಾತ್ಮ ಬಂದಿದ್ದಾರೆ, ಈ ಶಿಕ್ಷಣ ಕೊಡ್ತಾ ಇದ್ದಾರೆ, ಒಟ್ಟಿಗೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಒಂದ್ಸತಿ ಇಲ್ಲಿ ಮನೆ ಬಿಟ್ಮೇಲೆ ಯಾವ ಆತ್ಮ ಈ ಮನೆಗೆ ಹೋಗಕ್ಕೆ ದಾರಿ ಸಿಗಲ್ಲ, ಹೋಗಕ್ಕೆ ಸಾಧ್ಯನೂ ಇಲ್ಲ. ಈಗ ನೀವು ಒಂದು ಮಗು ತಗೊಂಡಾಗಿ ಎಲ್ಲಾನ ಬಿಟ್ಟಿರ್ತೀರ, ಸಣ್ಣ ಮಗಿನ, ಆ ಮಗು ನಮ್ಮ ಅಪ್ಪ ಅಮ್ಮ ಇಲ್ಲ ಅವರಿಂದ ಹುಡ್ಕೊಂಬರಕ್ಕೆ ಸಾಧ್ಯ ಇಲ್ಲ, ನಾವೇ ಹೋಗ್ಬೇಕು ಕರ್ಕೊಂಬರಕ್ಕೆ, ಹೌದಲ್ವಾ? ಅದೇ ರೀತಿ ಪರಮಾತ್ಮ ಬಂದು ಅಷ್ಟು ಶಿಕ್ಷಣ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಸ್ವರ್ಗಕ್ಕೆ ಬೇಕಲ್ಲ. ಈಗ ಇದು ಪೂರ್ತಿ ವಿನಾಶ ಆಗಲ್ಲ, ಒಂದು ಮೂಲೆ ಉಳ್ಕೊಂಡಿರ್ತೈತೆ. ಅದು ಒಂದು ದಿವಸದಲ್ಲಿ 24 ಗಂಟೆಗೆ 24 ಗಂಟೆ ಆಗಲೇ ಇರಲ್ಲ ತಾನೆ. 12 ಗಂಟೆ ಆಗಲು 12 ಗಂಟೆ ರಾತ್ರಿ, ಒಂದೇ ದಿನದಲ್ಲಿ ಎರಡೂ ಪ್ರಪಂಚ ಒಂದೇನಾ. ಆದರೆ ಇದು ಬೆಳಕಿನ ಪ್ರಪಂಚ ಈಗಾಗಲೂ, ರಾತ್ರಿಗೆ ಕತ್ಲು ಪ್ರಪಂಚ ಒಂದೇ ತಾನೆ. ಇದೇ ರೀತಿ ಈ ಕಾಲಚಕ್ರವನ್ನು ತಿರುಗ್ತಾ ಇರ್ತೈತಿ, ಇದೆಂದೂ ನಿಲ್ಲೋದಿಲ್ಲ. ಮುಂದೆ ಈಗ ಎಲ್ಲ ಇಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾರಲ್ಲ, ಯಾರು ಇವಾಗ ಶಿಕ್ಷಣ ಪಡ್ಕೊಂತಾರೆ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ತಾರೆ. ಗೊತ್ತಾಯ್ತಾ? ನೋಡ್ರಿ, ಇವ್ರಿಗೆ ಶಿವ ಅಂತೀವಿ, ಇವ್ರಿಗೆ ಶಂಕರ ಅಂತೀವಿ. ಈಗ ಶಂಕರನಿಗೆ ಹೆಂಡತಿ ಮಕ್ಕಳು, ಪಾರ್ವತಿ ಗಣೇಶ ಎಲ್ಲ ಇದ್ದಾರೆ. ಶಿವನಿಗೆ ಯಾರು ಹೆಂಡತಿ ಮಕ್ಕಳು ಇದ್ದಾರೆ? ಯಾರು ಇಲ್ಲ ತಾನೆ. ಅಂದ್ರೆ ವಿಶ್ವನೇ ಒಂದು ಕುಟುಂಬ ಇವನಿಗೆ. ವಿಶ್ವದಲ್ಲಿರ್ತಕ್ಕಂಥ ನಾವೆಲ್ಲರೂ ಮಕ್ಕಳು. ಇವನು ಶಿವ ಅಂತ ಅಂದ್ರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ, ಆನಂದ ಸಾಗರ, ದಯಾ ಸಾಗರ, ಪತಿತರನ್ನು ಪಾವನ ಮಾಡೋದು. ನಾವೆಲ್ಲ ಪತಿತರಾಗ್ಬಿಟ್ಟಿದ್ದೀವಿ, ಪಾಪ ಮಾಡಿ 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 ಗೊತ್ತಿಲ್ಲದಲ್ಲೇ ಬೇಕಾದಷ್ಟು ಪಾಪ ಮಾಡಿಬಿಟ್ಟಿದ್ದೀವಿ. ಎಲ್ಲರ ತಲೆ ಮೇಲೂ ಹೊರೆ ಇದೆ ಪಾಪದ್ದು, ಅದನ್ನ ನಿಲ್ಲಿಸ್ಕೋಬೇಕು. ಈಗ ಅವನ ನೆನಪಿನಿಂದ ಇಳಿಸ್ಕೋಬೇಕು. ಈಗ ನೋಡ್ರಿ, ಇದು ಶಿವರಾತ್ರಿ, ಇವತ್ತು ಶಿವರಾತ್ರಿ ಹಬ್ಬ ತಾನೆ. ಸತ್ಯ ಶಿವರಾತ್ರಿ ಅಂದ್ರೆ ಉಪವಾಸ ಜಾಗರಣೆ ಮಾಡ್ತೀವಲ್ಲ, ನಿದ್ಗೆಡ್ತೀವಿ, ಜಾಗರಣೆ ಮಾಡ್ತೀವಿ, ಅದಲ್ಲ. ಉಪವಾಸ ಅಂದ್ರೆ ಸದಾ ಒಂದು ನೆನಪಿನಾಗಿರೋದು. ಜಾಗರಣೆ ಅಂದ್ರೆ ಈ ವಿಕಾರಗಳು ನಮ್ಮ ಹತ್ರ ಬರಬಾರ್ದು. ಕಾಮ, ಕ್ರೋಧ, ಲೋಪ, ಮೋಹ, ಅಹಂಕಾರಗಳು ನಮ್ಮ ಹತ್ರ ಬರ್ಬೇಕು. ಜಾಗೃತರಾಗಿರ್ಬೇಕು ನಾವು ಯಾವಾಗಲೂ ಎವರ್ ಪ್ಯೂರ್ ಆಗಿರ್ಬೇಕು. ಪರಮಾತ್ಮನಲ್ಲಿ ನೆನಪು ಮಾಡ್ತಾ ಇದ್ರೆ ನಮ್ಮ ಬರೋದಿಲ್ಲ. ಇವ್ರು ನೆನಪು ಮಾಡಲಿಲ್ಲ ಅಂದ್ರೆ ಅವು ಆವರಿಸಿ ಬಿಡ್ತಾವೆ ಮಾಯಿ. ಅವು ಮಾಯೆಗಳು, ಯಾರನ್ನು ಬಿಡೋದಿಲ್ಲ. ಎಲ್ಲರನ್ನು ಕೆಡೋದೇ ಅವು. ಗೊತ್ತಾಯ್ತಾ? ಎಂತ ಇವ್ರನ್ನೂ ಕೆಡಬಿಡ್ತಾವೆ, ಮೋಸ ಮಾಡಿಬಿಡ್ತಾರೆ. ಅವು ಮಾಯಿ. ಆದ್ರಿಂದ ಜಾಗೃತರಾಗಿರ್ಬೇಕು. ಇದು ಜಾಗರಣೆ ಅಂದ್ರೆ, ಸತ್ಯವಾದ ಜಾಗರಣೆ ಅಂದ್ರೆ ಇದು. ಅದೆಲ್ಲ ಊಟ ಹಾಕಿ ಜಾಗರಣೆ. ಗೊತ್ತಾಯ್ತಾ? ನೋಡ್ರಿ, ಇಲ್ಲಿ ಬ್ರಹ್ಮನಿಂದ ಸ್ಥಾಪನೆ, ವಿಷ್ಣುವಿನಿಂದ ಪಾಲನೆ, ಶಂಕರ ಮುಖಾಂತರ ವಿನಾಶ. 3 ಕಾರ್ಯವನ್ನು ಮಾಡಿಸೋದು ಶಿವ ಪರಮಾತ್ಮ ಆಗಿದ್ದಾರೆ. ಹೌದಾನೆ? ನೋಡ್ರಿ, ಇದು ಒಂದು ಅದ್ಭುತ ರಹಸ್ಯ. ಅಂದ್ರೆ ಶಿವ ಭಗವಾನ್ ಅಂತ ತಾವು ಇಲ್ಲಿ ಮೊದಲನೇ ಬಾರಿ ಬಂದಿಲ್ಲ. ತಾವು 5,000 ವರ್ಷದ ಹಿಂದೆಯೂ ಇದೇ ಸ್ಥಾನದಲ್ಲಿ, ಇದೇ ಸಮಯದಲ್ಲಿ, ಈ ಪ್ರಕಾರದಲ್ಲಿ ಬಂದಿದ್ದೀರಿ. ಈಗಲೂ ಬಂದಿರುವಿರಿ ಮತ್ತು ಪ್ರತಿ 5,000 ವರ್ಷದ ನಂತರ ಬದುಕಲೇ ಇರುತ್ತೀರಿ. ಏಕೆಂದರೆ ಈ ಸೃಷ್ಟಿನ ರೂಪಿ ನಾಟಕವು ಪ್ರತಿ 5,000 ವರ್ಷದ ನಂತರ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ. ಗೊತ್ತಾಯ್ತಾ? ನೋಡ್ರಿ, ಇದಕ್ಕೆ ಸ್ವರ್ಗ, ಇದಕ್ಕೆ ಇವೆರಡಕ್ಕೂ ಸ್ವರ್ಗ, ಇವೆರಡಕ್ಕೂ ನರಕ. ಇದು 1250 ವರ್ಷ, ಇದು 1250 ವರ್ಷ, ಇದು 1200. ಇದು 4 ಸೇರಿದಷ್ಟು 5,000 ವರ್ಷ ತಾನೆ. ಇದರಲ್ಲಿ ಕೇವಲ 8 ಜನ್ಮ, ಇದರಲ್ಲಿ 12 ಜನ್ಮ, ಇದರಲ್ಲಿ 21 ಜನ್ಮ, ಇದರಲ್ಲಿ 42 ಜನ್ಮ. ಯಾಕೆ ಇದ್ರ ಅರ್ಥ ಹೇಳಿದ್ರೆ 4 ಒಂದೇ ಸಮ ತಾನೆ ಕಲಿಸ್ತಾ ಇತ್ತು. ಇದರಲ್ಲಿ 8 ಯಾಕೆ, ಇದರಲ್ಲಿ 12 ಯಾಕೆ, ಇದರಲ್ಲಿ 21 ಯಾಕೆ, ಇದರಲ್ಲಿ 42 ಯಾಕೆ? ಅಲ್ಲ, 4 ಒಂದೇ ಸಮ ಆಯ್ತಲ್ಲ. ಈಗ ನೀನೇನು ಈಗ ಎಲ್ಲರಿಗೂ ಒಂದೇ 100 ರೂಪಾಯಿ ಕೊಟ್ಮೇಲೆ ನಿಂತಲ್ಲೂ ಎಲ್ಲರ ತಲ್ಲೂ 100 ರೂಪಾಯಿ ಇರ್ಬೇಕಲ್ವಾ? ಮತ್ತೆ ಇದ್ರಲ್ಲಿ ಇಲ್ಲೇ ಕಡಿಮೆ ಆಯ್ತು, ಇಲ್ಲೇ ಜಾಸ್ತಿ ಪ್ರಾಮಾಣಿಕ ಇತ್ತು, ಹಂಗಾಗಿ ಜನ್ಮಗಳು ಕಡಿಮೆ. ಹಂಗಲ್ಲ ನೋಡಿ, ಇಲ್ಲಿ 150 ವರ್ಷ ಆಯಸ್ಸು ಇರುತ್ತೆ ಸತ್ಯಯುಗದಲ್ಲಿ. 150 ವರ್ಷ ಆಯಸ್ಸು ಇದ್ದಂಗೆನ ಈ ಶರೀರ ನಮ್ದು ಹಳೇದಾಗ್ತಿದ್ದಂಗೆ ನಾನು ಹೊಸ ಮಗು ಆಗ್ತೀವಿ ಅಂತ ಈ ಶರೀರದಾಗ ಇದ್ದಂಗೆ ನಮಗೆ ಗೊತ್ತಾಗುತ್ತೆ. ನಗ್ನಗ್ತಾ ಖುಷಿಯಿಂದ ಈ ಬಟ್ಟೆ ಬದಲಾಯಿಸ್ತೀವಲ್ಲ ಹಬ್ಬಕ್ಕೆ, ಆ ತರ ಬದಲಾಯಿಸ್ತೀವಿ ಶರೀರನ. ಭಯ ಇರಲ್ಲ, ಸತ್ತೋಕ್ಷಣಿಯಿಂದ ಹೆಂಗೆ ಭಯ ಇರಲ್ಲ. ಗೊತ್ತಾಯ್ತಾ? ಅದಕ್ಕೋಸ್ಕರ ಇಲ್ಲಿ ದೀರ್ಘ ಆಯಸ್ಸು ಇರ್ತೈತಿ 150 ವರ್ಷ. ತ್ರೇತಾಯುಗಕ್ಕೆ ಬಂದ್ರೆ ಇಲ್ಲಿ 125 ವರ್ಷ ಆಯಸ್ಸಾಗುತ್ತೆ.
4 ಜನ್ಮ ಜಾಸ್ತಿ ಆಯ್ತಲ್ಲ, ಇಲ್ಲಿ 8 ಇದ್ದದ್ದು ಇಲ್ಲ 12 ಆಯ್ತಲ್ಲ, 4 ಜನ್ಮ ಜಾಸ್ತಿ ಆಯ್ತಲ್ಲ, 150 ಇದ್ದದ್ದು 125 ವರ್ಷ ಆಗುತ್ತೆ. ಗೊತ್ತಾಯ್ತಾ? ಇದೇ ದಾಪುರ ಇಕ್ಕು ಅಂದರೆ 125 ಇದ್ದದ್ದು 80 ವರ್ಷ ಬರುತ್ತೆ. ಇಲ್ಲಿ ಯಾಕೆಂದ್ರೆ 21 ಜನ್ಮ ಆಯ್ತಲ್ಲ, ಜನ್ಮ ಜಾಸ್ತಿ ಆಯ್ತಲ್ಲ, ಜನ್ಮ ಜಾಸ್ತಿ ಆದಂಗೆ ಆಯಸ್ಸು ಕಡಿಮೆ ಆಗಿ ಬರ್ಬೇಕಲ್ಲ, ನಾವೇ ಕ್ಯಾಲ್ಕುಲೇಷನ್ ಮಾಡ್ಬೋದಲ್ವಾ? ಈ ಕಲಿಯುಗದಾಗ ಯಾಕೆ 42 ಜನ್ಮ ಅಂದರೆ, ಈಗ ಇಲ್ಲಿ ಕರೋನಾ ಬಂತಂತೆ, ಆಕ್ಸಿಡೆಂಟ್ ಆಯ್ತಂತೆ, ಏನೇನೋ ಕಾಯಿಲೆ ಬರುತ್ತೆ, ಹೃದಯ ಹಾರ್ಟ್ ಅಟ್ಯಾಕ್ ಆಯ್ತು, ಅವೆಲ್ಲ ಏನಕ್ಕೆ ಅಂದ್ರೆ ಪಾತ್ರ 42 ಪಾತ್ರ ಮಾಡ್ಬೇಕಲ್ಲ, ಇದು ಗೊತ್ತಾಗ್ಬೇಕಲ್ಲ ನಮಗೆ. ಇಷ್ಟೇ ಸಮಯದಲ್ಲಿ 42 ಪಾತ್ರ ಮಾಡ್ಬೇಕಲ್ಲ. ನಾವು 350 ವರ್ಷದಲ್ಲಿ 8 ಪಾತ್ರ ಮಾಡ್ತೀವಿ, ಇಲ್ಲಿ ಬರೀ 42 ಜನ್ಮ ಪಾತ್ರ ಮಾಡ್ಬೇಕಲ್ಲ. ಅದಕ್ಕೆ ಬೇಗ ಬೇಗ ಶರೀರ ಗೊತ್ತಾಯ್ತು ಜನನ. ಅದಕ್ಕೋಸ್ಕರ ಕಲಿಯುಗ ಈಗ ವಿನಾಶದ ಅಂತ್ಯದಲ್ಲಿದೆ. ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗ್ತಾ ಇದೆ ಅಂತ ಸಮಯದಲ್ಲಿ ಪರಮಾತ್ಮ ಬಂದು ಇಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ತಾನೆ, ಕೊಡ್ತಾ ಇದ್ದಾರೆ. ಯಾರು ಪಡ್ಕೊಂತಾರೆ ಅವರೆಲ್ಲ ಸ್ವರ್ಗದಲ್ಲಿ ಬರ್ತಾರೆ. ಗೊತ್ತಾಯ್ತಾ? ಇನ್ನು ಉಳಿದವರೆಲ್ಲ ಅದೇ ದ್ವಾಪರ ಇನ್ನೂ ಕೆಲವು ಸ್ವಲ್ಪ ಆತ್ಮೀಯ ಬರಂದಾದ್ರೆ ಬಂದು ಇಲ್ಲಿ ಪಾತ್ರ ಮಾಡಲೇಬೇಕು, ಯಾರು ಬಿಡುಗಡೆ ಒಂದಂಗಿಲ್ಲ. ಈಗ ನಿಮ್ಗೆ ಇಲ್ಲಿ ಗೊತ್ತಾಯ್ತಾ, ನಾವು ಇಲ್ಲಿಂದ 5,000 ವರ್ಷದಿಂದ 7 ಸಲ 6 ಸಲ ಇಲ್ಲಿ ಬಂದಿದ್ದೀವಿ, ಇದೇ ಬಗ್ಗೆ ಕೇಳಿದ್ದೀವಿ, ನೀವು ಮಾತಾಡಿದ್ದೀವಿ. ಮುಂದೆ ಇನ್ನು 5,000 ವರ್ಷ ಇದೇ ಗಂಟೆ ಇದೇ ಟೈಮ್ನಾಗ ಬರ್ತೀವಿ. ಇವತ್ತು ಯಾರು ಹೆಂಡತಿ ಮಕ್ಕಳಿದ್ದಾರೆ, ಯಾರು ತಂದೆ ತಾಯಿ ಇದ್ದಾರೆ, ಯಾರು ಬಂಧು ಬಳಗ ಇದ್ದಾರೆ, ಎಲ್ಲನೂ ಈ 5,000 ವರ್ಷ ಮಧ್ಯೆ ಎಲ್ಲೆಲ್ಲೋ ಬೇರೆ ಕಡೆ ಪಾತ್ರ ಮಾಡಿರ್ತೀವಿ. ಕೊನೇ ಜನ್ಮದಲ್ಲಿ ಇಲ್ಲಿ ಸೇರ್ಕೊಂತೀವಿ. ಈಗ ನಾವೆಲ್ಲೆಲ್ಲೋ ಡ್ಯೂಟಿ ಮಾಡಿ ಸಾಯಂಕಾಲ ಮನೆಗೆ ಬರ್ತೀವಲ್ಲ, ಆ ಟೈಪ್ ಅರ್ಥ ಆಯ್ತಾ? ಈಗ ನೋಡ್ರಿ, ಇದು ಮನುಷ್ಯನ 84 ಜನ್ಮಗಳ ಅದ್ಭುತ ಕಥೆ ಅಲ್ವಾ? ಇಲ್ಲಿ ಆತ್ಮ ಚಿನ್ನ ಸಮಾನ ಇತ್ತು ಸತ್ಯಯುಗದಲ್ಲಿ, ಇಲ್ಲಿ ಆತ್ಮ ಬೆಳ್ಳಿ ಸಮಾನ ಆಯ್ತು, ಇಲ್ಲಿ ಆತ್ಮ ತಾಮ್ರ ಸಮಾನ ಆಯ್ತು, ಇಲ್ಲಿ ಆತ್ಮ ಕಬ್ಬಿಣ ಸಮಾನ ಆಗ್ಬಿಟ್ಟು, ಇಲ್ಲಿ ಕಲಿಯುಗದಲ್ಲಿ ಕಬ್ಬಿಣ ಸಮಾನ. ಇದ್ರಾಗ ಏನೂ ಇಲ್ಲ ಶಕ್ತಿ. ಈ ಪ್ರಪಂಚನೇ ಏನಾಯ್ತೆ ಕಬ್ಬಿಣ ಸಮಾನ ಆಯ್ತಾನೆ. ಏನೇನೋ ಬೆಳಕೈತಿಯಾ? ಯಾರೆಲ್ಲ ನಂಬಿಕೆ ಇದೆಯಾ? ಸತ್ಯತೆ ಇದೆಯಾ? ಈಗ ಆಡ್ತೀವ ಎಲ್ಲ ಬರೀ ಸುಳ್ಳಿನ ಪ್ರಪಂಚ ಅಲ್ವಾ? ನೋಡ್ರಿ, ಅಂತ ಸಮಯದಲ್ಲಿ ಪರಮಾತ್ಮ ಶಿಕ್ಷಣ ಕೊಡ್ತಾ ಇದ್ದಾರೆ ತಾನೆ. ಈ ಶಿಕ್ಷಣ ಯಾರು ಪಡ್ಕೊಂತಾರೆ ಎಲ್ಲಾರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ. ಆದ್ರೆ ಇಲ್ಲಿಗೆ ಬರಲ್ಲ, ಯಾಕೆಂದ್ರೆ ಶಿಕ್ಷಣ ಪಡ್ಕೊಳಲ್ವಲ್ಲ. ಅವರೆಲ್ಲ ಈಗ ಇಲ್ಲಿಂದ ಬರ್ತಾರೆ. ಇಲ್ಲಿ ನೋಡ್ರಿ, ಮಾಯಾರಾವಣ ಅಂತ ಹೇಳಿದ್ನಲ್ಲ, ಇದೇ ಭಾರತ ದೇಶದಲ್ಲಿ ವಿಕ್ರಮಾದಿತ್ಯ ವಜ್ರದ ಶಿವಲಿಂಗ ಏಕದೇವೋಪಾಸನೆ ಪೂಜೆ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿಂದ ಯಾವ ಪೂಜೆ ಇಲ್ಲ, ಯಾವ ದೇವರು ಇಲ್ಲ, ಯಾವ ಪೂಜೆನೂ ಇಲ್ಲ. ಒಂದೇ ರಾಮರಾಜ್ಯ ಇರ್ತೈತಿ, ಒಂದು ಮನೆ ಇದ್ದಂಗೆ ಇರ್ತೈತಿ ಈ ಪ್ರಪಂಚ. ಇಲ್ಲಿ ಸತ್ಯಯುಗದಲ್ಲಿ ಎಷ್ಟು 9 ಲಕ್ಷ ಇರ್ತೈತಿ ಜನಸಂಖ್ಯೆ. 9 ಲಕ್ಷದ ಇಲ್ಲಿ ಎಂಡಕ್ಕೆ 3 ಲಕ್ಷ ಆಗುತ್ತೆ. 9 ಲಕ್ಷದಿಂದ 3 ಲಕ್ಷ ಆಗುತ್ತೆ ಎಂಡಿಗೆ. ಇಲ್ಲಿ 3 ಲಕ್ಷದಿಂದ ತ್ರೇತಾಯುಗದಲ್ಲಿ 33 ಕೋಟಿ ಆಗ್ತೈತಿ. ಗೊತ್ತಾಯ್ತಾ? ಈ ದ್ವಾಪರ ಯುಗ ಬಂದ್ರೆ 33 ಕೋಟಿಯಿಂದ 200-300 ಕೋಟಿ ಆಗುತ್ತೆ. ಈ ಕಲಿಯುಗದಾಗ ಎಷ್ಟಾಗೈತೆ? 800-900 ಕೋಟಿ. ಹೌದು ತಾನೆ? ನೋಡ್ರಿ, ಇದು ಮಾನವ ವಂಶ ವೃಕ್ಷ ಅಂತ ಹೇಳ್ತೀವಿ. ಇದು ಜಡಜಡಾಕ್ಷೋ ಬೆಳೆಸ್ಬಿಟ್ಟೈತಿ. ಈ ತಳಬೇರೆಲ್ಲ ಕೊಳ್ಬಿಟ್ಟೈತೆ. ಜೋರಾಗಿ ಗಾಳಿ ಬಿಸಿರು ಏನಾಗುತ್ತೆ ಇದು? ನೋಡು, ಈ ಬ್ರಹ್ಮ ಕುಮಾರಿಯರವರಲ್ಲ ಈ ಪ್ರಪಂಚದ ತಳಬೇರಿ ಇವರು ಇಲ್ದೋರ್ತು ಫೌಂಡೇಶನ್ ಪಾಯ ಹಾಕ್ತೀವಲ್ಲ ನಾವು ಮನೆ ಕಟ್ಟಕ್ಕೆ. ಫೌಂಡೇಶನ್ ಬಿಗಿಯಾಗಿದ್ದು ತಾನೆ ಗಂಗಾರಾಮ್ ಬಿಲ್ಡಿಂಗ್ ಬಿದ್ದಿದ್ದು ಗೊತ್ತಾ ನಿಮಗೆ? ಹಂಗೆ ಬಿದ್ದೋಗ್ಬಿಡ್ತೈತಿ ಈ ಪ್ರಪಂಚ ಅಲ್ದ್ರೆ. ಯಾಕೆಂದ್ರೆ ಇದು ಇಲ್ದೋರ್ತು ಒಂದು ಲೋಟ ನೀರು ಯಾರಿಗೂ ಸಿಗಲ್ಲ. ಯಾಕಂದ್ರೆ ಪರಮಾತ್ಮ ಅವ್ರ ಮುಖಾಂತರನೇ ಎಲ್ಲ ಬಂದಿರೋದು. ಈಗ ಪರಮಾತ್ಮ ಬಂದ್ಮೇಲೆ ತಾನೇ ಈಗ ಎಲ್ಲ ಆ ಸಂಘ ಈ ಸಂಘ ಶ್ರೀ ಶಕ್ತಿ ಸಂಘ ಎಲ್ಲ ಸಂಘಗಳು. ಮೊದಲು ಹೆಣ್ಮಕ್ಳಿಗೆ ಏನಾನ ಬೆಲೆ ಇತ್ತ? ಎಲ್ಲ ಒಂದು ಮೂಲ ಗುಂಪು ಮಾಡ್ಬಿಟ್ಟು ಮುಸುರೆ ತೊಳೆಯೋದು, ಅಡಿಗೆ ಮಾಡೋದು ಇಷ್ಟರಾಗಿ ಇಟ್ಕೊಂಡಿದ್ರು ಅಲ್ವಾ? ಪರಮಾತ್ಮ ಬಂದ್ಮೇಲೆ ಮಾತೆಯರ ತಲೆ ಮೇಲೆ ಕಳಸವಿಟ್ಟು ಇವತ್ತು ದ್ರೌಪದಿ ಮರ್ಮೂ ಸಹ ಬ್ರಹ್ಮಕುಮಾರಿ. ಗೊತ್ತಾಯ್ತಾ ನಿಮಗೆ? ಇವತ್ತು ರಾಷ್ಟ್ರ ಭವನದಲ್ಲೂ ಸಹ ಇವತ್ತು ಒಂದು ನಾನ್ ವೆಜ್ ತಗೊಳಂಗಿಲ್ಲ. ಬಂದ್ಮೇಲೆ ಎಲ್ಲ ಆ ಥರ ಸ್ಟಿಚ್ ಮಾಡಿ ಬಾಬನ ಮನೆ ಇದ್ದಂಗೆ ಐತದ ಈಗ. ಗೊತ್ತಾಯ್ತಾ? ಅದಕ್ಕೋಸ್ಕರ ಇವರು ತಳಬೇರು, ರೆಂಬೆ ಕೊಂಬೆ ಆಮೇಲೆ ಎಲ್ಲ ಹೊಡ್ಕೊಂಡು ಈ ಪ್ರಪಂಚ ಬೆಳೆದಿತ್ತು. ಗೊತ್ತಾಯ್ತಾ? ನೋಡಿ, ಇಲ್ಲಿ ಪರಮಾತ್ಮ ಈ ಕಡೆಗೆ ಬ್ರಹ್ಮಕುಮಾರಿ ಅಂದ್ಕೊಂಡು ಶಿಕ್ಷಣ ಕೊಡ್ತಾ ಇದ್ದಾರೆ. ಇದು ದೇವಿ ದೇವತಾ ರಾಜ್ಯ ಇರ್ತೈತೆ 2 ಯುಗ. ಆಮೇಲೆ ಎಲ್ಲ ಧರ್ಮ ಸ್ಥಾಪಕರು ಬಂದು ಅವ್ರವ್ರ ಸಮಯದಲ್ಲಿ ಧರ್ಮ ಸ್ಥಾಪನೆ ಮಾಡ್ತಾರೆ. ಗೊತ್ತಾಯ್ತಾ? ನೋಡ್ರಿ, ಇದು ಅಷ್ಟಶಕ್ತಿಗಳು ಅಂತೀವಿ.
ಶಕ್ತಿಗಳು ಪ್ರಾಪ್ತಿ ಆಗ್ಬೇಕಾದ್ರೆ ಈ ರಾಜಯೋಗ ಅಭ್ಯಾಸ ಮಾಡಬೇಕು. ರಾಜಯೋಗ ಅಭ್ಯಾಸ ಮಾಡ್ತಾ ತಾನೆ ಈ ರಾಜಯೋಗವನ್ನು ಅಷ್ಟ ಶಕ್ತಿಗಳ ಪ್ರಾಪ್ತಿ ಮಾಡ್ಬೋದು. ಇದು ಮಾಡಿ ನೋಡಿ, ಇಲ್ಲಿ ಮಾಯಿ ಮರ ಇದೆ, ನಾವು ಕಲ್ತಾಂಡು ನೋಡಿದ್ರೆ ಅದೇನು ಮಾಡುತ್ತೆ? ಮಾನಣ್ಣೆ ಕೊಡ್ತಾನೆ, ಕೊಲ್ಲೇನು ಕೊಡಲ್ವ? ಆ ರೀತಿ ನಮ್ಮನ್ನು ಯಾರ ಹೊಗಳ್ಳಿ ತೆಗಳ್ಳಿ ಏನೇನ ಮಾನ ಅಪಮಾನ ಸ್ಥಿತಿ ಏನೇ ಬರಲಿ ನಾವು ಪರಮಾತ್ಮನಿಗೆ ಒಪ್ಪಿಸ್ಬೇಕು ಅಲ್ವಾ? ಸಹನೆ ಮಾಡಬೇಕು, ಸಹನೆ ಮಾಡೋದು ಬರಬೇಕು ಅಲ್ವಾ? ಇವೆಲ್ಲ ನಿರ್ಣಯ ಮಾಡೋ ಶಕ್ತಿ, ಅಳವಡಿಸಿಕೊಳ್ಳೋ ಶಕ್ತಿ, ಇವೆಲ್ಲ ಶಕ್ತಿಗಳು, ಪರೀಕ್ಷಿಸ ಶಕ್ತಿ, ಇವೆಲ್ಲ ಶಕ್ತಿಗಳು ಈ ರಾಜಯೋಗದಿಂದ ಪ್ರಾಪ್ತಿ ಆಗುತ್ತೆ. ನೋಡ್ರಿ, ಇದು ಸ್ವಾಮಿಗಳು ಹೇಳ್ತಾವ್ರೆ, ಇನ್ನು ಕಲಿಯುಗ ಇನ್ನೂ 40,000 ವರ್ಷ ಐತೆ ಅಂತ. ಇದಿರೋದೇ 5,000 ವರ್ಷ ನಾಟಕ. 40,000 ಎಲ್ಲಿಂದ ಬರುತ್ತೆ? ಬರಲ್ಲ. ಈಗ 5,000 ವರ್ಷಕ್ಕೆ ಈಗ ಎಷ್ಟು ವರ್ಷ ಕಟ್ತಾವ್ರೆ, ಜಾಗ ಇಲ್ಲ ಇರೋಕ್ ಮನೆಗೆ. 40,000 ವರ್ಷ ಏನಾನ ಇದ್ದು ಬಿಟ್ರೆ ಎಲ್ಲಿ ಆಕಾಶದುದ್ದಕ್ಕೂ ನಾವು ಕಟ್ಕೊಂಡು ಹೋಗಿರ್ತಾನೆ ಜಾಗ ಸಿಗ್ತೈತಾ? ಸಿಗೋದು ಸಾಧ್ಯನೇ ಇಲ್ಲ. ನೋಡ್ರಿ, ಇವಾಗ ಆಕ್ಸಿಜನ್ ಹಾಕಿದ್ದಾರೆ, ಅದು ಆಕ್ಸಿಜನ್ ತಕ್ಷಣ ಇರುತ್ತಾ ಜೀವ ಹೊರಟೋಗುತ್ತಾನೆ? ಅದು ಎಷ್ಟೊತ್ತಿರುತ್ತೆ ಆಕ್ಸಿಜನ್? ಅದೇ ತಲೆ ಮೇಲೆ ಇಟ್ಟು ಜ್ಞಾನದ ನೀರು ಉಯ್ತಾವ್ರಿ. ಈ ಕಿವಿಗ ಹೊರಟೋಗ್ತಾ ಇದೆ. ಎಚ್ಚರಿಕೊಂಡೆಲ್ಲ ಕುಂಭಕರ್ಣ ನಿದ್ರೆ ಒಳಗೆ ಮಲಗಿಬಿಟ್ಟಿದ್ದಾರೆ. ಅವು ಮಲಗಿದ್ವು. ಪರಮಾತ್ಮ ಬಂದು ನಮ್ಮನ್ನು ಎಬ್ಬಿರಿಸಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಎಲ್ಲರೂ ಶಿಕ್ಷಣ ಪಡ್ಕೊಂಡ್ರೆ ಎಲ್ಲರೂ ದೇವಿ ದೇವತೆಗಳ ರಾಜ್ಯದಲ್ಲಿ ಬರ್ಬೋದು. ನೋಡ್ರಿ, ಕಾಮ, ಕ್ರೋಧ, ಲೋಭ, ಮೋಹದ ಅಹಂಕಾರದ ಮುಳ್ಳು ಹೊತ್ತಿಗೆ ಮುಗಿತಾ ಇತ್ತು ಜಗತ್ತು. ಬೆಳಗ್ಗೆ ಟಿವಿ ನೋಡ್ತೀವಿ, ಪೇಪರ್ ನೋಡ್ತೀವಿ, ಏನು ಇದೆ ಸಮಸ್ಯೆಗಳಲ್ಲ. ಅವ್ರನ್ನ ಸಾಯಿಸ್ತಾ ಇವ್ರು ಕೊಲೆ ಮಾಡಿದ, ಅದೇ ತಾನೆ. ಯಾವುದರಿಂದ? ಇದರಿಂದಲೇ, ಕಾಮ, ಕ್ರೋಧ, ಲೋಭ, ಮೋಹದಿಂದಲೇ. ಅವು ತಾನೆ ಅವೆಲ್ಲ ಆಗ್ತಾ ಇರೋದು ಏನಕ್ಕೆ? ಇದೇ ಮುಳ್ಳೆ. ಅದಕ್ಕೋಸ್ಕರ ನಾವು ಇದೆಲ್ಲ ಬಿಟ್ಟು ಬಿಡ್ಬೇಕು. ಪರಮಾತ್ಮನ ನೋಡ್ರಿ, ಇಲ್ಲಿ ಹೇಳ್ತಾರಲ್ವಾ, ಜನ ಗಣ ಮನ ಅಧಿನಾಯಕತೆ ಅಂತ ಎಲ್ಲ ಸ್ಕೂಲಾಗೂ ಹೇಳ್ತಾರೆ. ಇದನ್ನ ಅರ್ಥ ಹೇಳಿದಿಂದ ಹೇಳ್ತಾರೆ ಯಾರಾದರೂ? ಅಂದರೆ ಪರಮಾತ್ಮ ತಿಳಿಸ್ಕೊಡ್ತಾರೆ, ಜನಗಳಿಗೂ ಮನಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಮತ್ತು ಪಂಜಾಬ ಸಿಂಧು ಗುಜರಾಟದ ಪಂಜಾಬಿಗಳಿಗೂ ಸಿಂಧಿಗಳಿಗೂ ಎಲ್ಲರಿಗೂ ನಾನು ಒಬ್ಬನೇ ತಂದೆ ಅಂತ ಇದ್ರ ಅರ್ಥ. ಗೊತ್ತಾಯ್ತಾ? ಇದು ಸತ್ಯ ಜ್ಞಾನ. ಅದಕ್ಕೋಸ್ಕರ ನೀವೆಲ್ಲರೂ ಇಲ್ಲಿ ನೋಡ್ತಾ ಇರಿ. ನೀವು ಒಂದು ಮಂತ್ರ ಹೇಳ್ಕೊಡ್ತೀನಿ, ಹೇಳ್ರಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಾನು ಆತ್ಮ, ನಾನು ಆತ್ಮ, ನನ್ನ ತಂದೆ ಶಿವ ಪರಮಾತ್ಮ, ನನ್ನ ತಂದೆ ಶಿವ ಪರಮಾತ್ಮ, ನನ್ನ ಮನೆ ಪರಂಧಾಮ, ನನ್ನ ಮನೆ ಪರಂಧಾಮ, ನನ್ನ ಮನೆ ಪರಂಧಾಮ, ನನ್ನ ಮನೆ ಪರಂಧಾಮ, ಶಾಂತಿಧಾಮ, ಶಾಂತಿಧಾಮ, ಮುಕ್ತಿಧಾಮವಾಗಿದೆ, ಮುಕ್ತಿಧಾಮವಾಗಿದೆ. ಓಂ ಶಾಂತಿ, ಓಂ ಶಾಂತಿ. ನಾನು ಆತ್ಮ, ನಾನು ಆತ್ಮ, ಶಿವ ತಂದೆಯ ಮಗುವಾಗಿದ್ದೇನೆ, ಶಿವ ತಂದೆಯ ಮಗುವಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ. ನಾವು ಇಷ್ಟೆಲ್ಲ ಹೇಳಿದ್ಕೆ ನಿಮ್ಗೆ ಏನು ಅರ್ಥ ಆಯ್ತು? ನಾವು ಎಲ್ಲ ಈ ಕಾಮ ವಿಕಾರ ಎಲ್ಲ ಬಿಡಬೇಕು ಅಂತ ಹೇಳಿ ಹೆಂಗೆ ಅಂತಂದರೆ, ಈಗ ಒಂದು ಮನೆಗೆ 4 ಜನ ಮಕ್ಳು ಇರ್ತಾರೆ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಈಗ ಅವ್ರು ಒಬ್ರಿಗೊಬ್ರು ಕಾಮ ವಿಕಾರದಲ್ಲಿ ಹೋಗ್ತಾರ? ಯಾಕೆ? ಅಲ್ಲ, ಇವ್ರು ನಮ್ಮ ಅಣ್ಣ, ಇವ್ರು ನನ್ನ ತಂಗಿ ಅಂತ ಅಂತೀವಿ ತಾನೆ. ಒಂದೇ ಮನೆಗೆ 4 ಜನ ಒಬ್ಬ ತಂದೆ ತಾಯಿ ಮಕ್ಕಳು ತಾನೆ, ಹೌದಾ ಅಲ್ವಾ? ಅವಾಗ ಅವ್ರು ಒಬ್ರಿಗೊಬ್ರು ಕಾಮ ವಿಕಾರಕ್ಕೆ ಹೋಗ್ತಾರ? ಹೋಗಲ್ಲ ತಾನೆ. ಆದ್ಮೇಲೆ ಪರಮಾತ್ಮ ಒಬ್ಬನೇ ನಮ್ಮ ತಂದೆ ಆದ್ಮೇಲೆ ನಾವೆಲ್ಲ ಏನಾದ್ರು ಮಕ್ಕಳು, ಎಲ್ಲರೂ ಮಕ್ಳು ತಾನೆ. ಎಲ್ಲರ ಮಕ್ಕಳು. ನಾವು ಕಾಮ ವಿಕಾರಕ್ಕೆ ಹೋಗ್ಬೋದಾ? ಅದು ಆರ್ಡ್ರೇ ಇಲ್ಲ. ಗೊತ್ತಾಯ್ತಾ? ಹಂಗಂದ್ರೆ ನಿಮಗೆ ಮುಂದೆ ನಾವು ಮಕ್ಕಳು ಮರಿಬೇಡವಾ, ಸಂಸಾರ ಹೆಂಗೆ ಬೆಳಿಬೇಕು, ಪ್ರಪಂಚ ಹೆಂಗೆ ಬೆಳಿಬೇಕು ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದಲ್ವಾ? ಸತ್ಯಯುಗ ತ್ರೇತಾಯುಗ ಅಂತ ಹೇಳಿವಲ್ಲ, ಆ 2 ಯುಗದಲ್ಲಿ ಯೋಗ ಬಲದಿಂದ ಪುತ್ರ ಸಂತಾನ ಆಗುತ್ತೆ. ಅಲ್ಲಿ ವಿಕಾರ ಇರೋದಿಲ್ಲ. ಈಗ ನಾವು ಇಲ್ಲೇನು ಧ್ಯಾನ ಮಾಡಿ ಪಡ್ಕೊಂತೀವಲ್ಲ ಶಕ್ತಿ, ಆ ಶಕ್ತಿ ದೃಷ್ಟಿಯಿಂದ ಸೃಷ್ಟಿ ನಡೀತೈತೆ 2500 ವರ್ಷ. ಅಂದ್ರೆ ಒಬ್ಬನೇ ಮಗ, ಒಬ್ಬನೇ ಮಗಳು, ಇನ್ನು 10 ಜನ 20 ಜನ ಮಕ್ಕಳು ಹುಟ್ಟಲ್ಲ. ಅದು ಯೋಗ ಬಲದಿಂದ ದೃಷ್ಟಿ ಕೊಡ್ತಾರೆ. ಅವ್ರಿಗೆ ಕಾಮ ವಿಕಾರ ಗೊತ್ತಿರಲ್ಲ. ಲಕ್ಷ್ಮೀನಾರಾಯಣರಿಗೆ ಅವ್ರಿಗೆ ಏನು ಗೊತ್ತಿರಲ್ಲ. 2 ಯುಗ 21 ಜನ್ಮ ಯೋಗ ಬಲದಿಂದ ಪುತ್ರ ಸಂತಾನ ಆಗುತ್ತೆ. ಗೊತ್ತಾಯ್ತಾ? ಈಗ ಗೊತ್ತಾಯ್ತಾ? ಇದು ಸತ್ಯನಾ ಸುಳ್ಳು? ಸತ್ಯ. ಇದನ್ನ ಒಪ್ಕೊಂಡ್ಮೇಲೆ ನಾವು ನಡಿಬೇಕಾ ಬಿಡ್ಬೇಕಾ? ಸತ್ಯ ತಾನೆ. ಆಯ್ತು, ನಮ್ಮ ಆಶ್ರಮ ಎಲ್ಲಿದೆ ಅಲ್ಲಿ ಬರ್ರಿ. ಪ್ರತಿದಿನ ನಿಮ್ಗೆ ಹತ್ರ ಇರತಕ್ಕ ಬಂದು
ನಿಮ್ಗೆ ಯಾವ ಊರು ಎಲ್ಲ ಊರಿಗೂ ನಮ್ಮ ಸೆಂಟ್ರ್ ಇದೆ ಅಕ್ಕಪಕ್ಕ ಒಂದೂರಾಗ ಇಲ್ದೂರು ಹಳ್ಳಿಗಳೊಳಗೆ ಅಕ್ಕಪಕ್ಕ ಇರ್ತವೆ. ಅಲ್ಲಿ ಹೋಗಿ ನಾನೇ ಡೈಲಿ 30 ಕಿಲೋಮೀಟರ್ ಬರ್ತೀನಿ ಕ್ಲಾಸಿಗೆ. 20 ವರ್ಷ ಇಲ್ಲೇ ತುಮಕೂರಾಗಿದ್ದೆ, ಈಗ 9 ವರ್ಷದಿಂದ ಊರಲ್ಲಿದ್ದೀನಿ. ಡೈಲಿ ನಾವು ಒಂದಿನ ಮಿಸ್ ಮಾಡಲ್ಲ ಕ್ಲಾಸ್ಗೆ. 30 ಕಿಲೋಮೀಟರ್ ಡೈಲಿ ಬರ್ತೀವಿ ಕ್ಲಾಸಿಗೆ. ಅದಕ್ಕೋಸ್ಕರ ನೀವು ಎಲ್ಲನ ಬಂದು ಇದು ಸತ್ಯಜ್ಞಾನ ಅಂತ ಒಪ್ಕೊಂಡ್ರೆ ತಾನೆ, ಒಪ್ಕೊಂಡ್ಮೇಲೆ ನಡಿಬೇಕು ತಾನೆ, ನಡಿಬೇಕು. ಅದಕ್ಕೋಸ್ಕರ ನಿಮ್ದು ಯಾವ ಊರು? ಕ್ವಾಲ್ಟಿಗೆರೆಗೆ ಐತಲ್ಲ ನಮ್ಮ ಆಶ್ರಮ. ಆ ಕೆರೆ ಕೋಡೆಗೆ ಐತಲ್ಲ, ಇದು ಗೋರಬಿದ್ನೂರ್ಗೆ ಹೋಗ್ತಾ ರೋಡ್ DCC ಬ್ಯಾಂಕ್ ಪಕ್ಕದಲ್ಲಿ ಅಣ್ಣ, ಕ್ರಾಸ್ನಾಗ ಕೆರೆ ಕೋಡೆಗೆ ಐತಲ್ಲ ಅಣ್ಣ. ನಾವೇ ಹೋಗಿ ಎಲ್ಲ ಬೇಕಾದಷ್ಟು ಬಿಲ್ಡಿಂಗ್ ಎಲ್ಲ ಕೆಲಸ ಮಾಡಿ ಬಂದಿದ್ವಿ ಅಲ್ಲಿ. ನೀವು ಹೋಗ್ಬೇಕು. ಅವ್ರು ಅಂತಾರೆ ಅಕ್ಕಾರ ಹಂಗಂತಾರೆ ಹಿಂಗಂತ ಬೇಜಾರು ಮಾಡ್ಕೊಳಂಗಿಲ್ಲ. ಅವ್ರನ್ನ ನಿಮಿತ್ತವಾಗಿ ಇಟ್ಟಿದ್ದಾರೆ ಪರಮಾತ್ಮ. ಅವರು ಶಿಕ್ಷಕರೇ ವಿದ್ಯಾರ್ಥಿಗಳೇನ. ಆದ್ರೆ ಒಂದು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮನೆಗೆ ಹೆಚ್ಚು ಕಮ್ಮಿ ಆದ್ರೆ ನಾವು ಮನೆ ಬಿಟ್ಟು ಹೋಗ್ತೀವ? ಅದಕ್ಕೋಸ್ಕರ ನಾವು ತಲೆ ಬಗ್ಗಿಸಿ ನಾವು ಏನೇ ಅನ್ಲಿ ನಾವು ವಿದ್ಯಾಭ್ಯಾಸ ಪಡ್ಕೋಬೇಕು. ಇದೊಂದು ಸಮಯ ಶಾಂತಿಯಿಂದನ. ಕ್ರೋಧ ಮಾಡ್ಕೊಂಡು ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ನಾವು ಬೇಜಾರು ಮಾಡ್ಕೋಬಾರ್ದು. ಏನು ಹೇಳ್ರಿ, ಅವ್ರ ಮೇಲೆ ದ್ವೇಷಣೆ ಮಾಡಬಾರ್ದು. ಅಕ್ಕವ್ರ ಮೇಲೆ ನಾವು ಹೋಗಿ ಪಡ್ಕೋಬೇಕು ಅಷ್ಟೇ. ಯಾರ್ಯಾರು ಏನೇನು ಬೇಕಾದ್ರೂ ಹೇಳ್ಬಿಡ್ತಾರೆ ಅಡ್ಡ ಮಾತು, ದಾರಿ ತಪ್ಪಿಸೋ ಮಾತು, ಅವೆಲ್ಲ ಅವು ನಾವು ಕಿವಿಗೆ ಹಾಕೋಬಾರ್ದು. ಗೊತ್ತಾಯ್ತಲ್ವ? ಸತ್ಯ ತಾನೇ? ಸತ್ಯ ಸರ್. ಓಂ ಶಾಂತಿ. ಓಂ ಶಾಂತಿ. ನಿಮ್ಮ ಹೆಸರು ಸರ್? ಶಿವಣ್ಣ. ಶಿವಣ್ಣ ಅಂತ. ಥ್ಯಾಂಕ್ ಯು ಶಿವಣ್ಣ ಅವರೇ. ಭಾಳ ಒಳ್ಳೆಯ ಮಾಹಿತಿ.